ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುವೇಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಹಿಸ್ಟ್ರಿ ಆ್ಯಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಮಾತಾಡ್ತೀನಿ. ಯು ಜಿ ಸಿ ನೆಟ್ ಕೆಸೆಟ್ ಪೇಪರ್ 1 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಯೂನಿಟಿಂದ. ಸೊ ಹಿಸ್ಟ್ರಿ ಆ್ಯಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಮಾತಾಡುವಾಗ ದೇರ್ ಆರ್ 5 ಜನರೇಷನ್ ಬೇಸ್ಡ್ ಆನ್ ಟೆಕ್ನಾಲಜಿ ಆ್ಯಂಡ್ ಫೀಚರ್ಸ್. ಸೊ ಈಗ ನಾವು 5G ಇಂಟರ್ನೆಟ್ ಅಂತ ಏನು ಯೂಸ್ ಮಾಡ್ತಾ ಇದ್ದೀವಿ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ 5 ಜನರೇಷನ್ಸ್. ಆ ರೀತಿ ಓಕೆ. ಈಗ ಇಂಟರ್ನೆಟಿಗೆ ಯಾವ ರೀತಿ 5 ಜನರೇಷನ್ಸ್ ಇದೆಯೋ ಅದೇ ರೀತಿ ಕಂಪ್ಯೂಟರ್ಸ್ಗೂ ಕೂಡ 5 ಜನರೇಷನ್ಸ್ ಇದೆ. ನೋಡಿ, ಫಸ್ಟ್ ಒನ್ ಇಸ್ ದಟ್ ವ್ಯಾಕ್ಯೂಮ್ ಟ್ಯೂಬ್ಸ್. ಫಸ್ಟ್ ಜನರೇಷನ್ ಫಸ್ಟ್ ಜನ್ರೇಷನಲ್ಲಿ ಓಕೆ 1940ಇಂದ 1956ವರೆಗೂ ಫಸ್ಟ್ ಜನ್ರೇಷನ್. 1940 1956 16 ಇಯರ್ಸ್ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಯೂಸ್ ಮಾಡ್ತಾಯಿದ್ರು. ಆವಾಗ ಟೆಕ್ನಾಲಜಿ ಇದೇ ಇಂಪಾರ್ಟೆಂಟು. ಫಸ್ಟ್ ಜನ್ರೇಷನಲ್ಲಿ ಏನು ಯೂಸ್ ಮಾಡ್ತಾಯಿದ್ರು? ವ್ಯಾಕ್ಯೂಮ್ ಟ್ಯೂಬ್ಸು ಫಾರ್ ಸರ್ಕ್ಯೂಟ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ಮೆಮೊರಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್, ಇದನ್ನು ನೆನ್ಪಿಟ್ಕೊಡಿ. ಆದರೆ ಅಲ್ಲಿ ಏನಾಗ್ತಾಯಿತ್ತು ಅಂದರೆ 1940ನಲ್ಲಿ ನೀವು ಯಾವುದಾದ್ರೂ ಹಳೆಯ ಮೂವಿಗಳು ನೋಡಿದ್ರೆ ಅದು ಸೈಜು ವೆರಿ ಲಾರ್ಜ್, ರೈಟ್? ಆಮೇಲೆ ಹೀಟು ತುಂಬ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಹೀಟ್ನ ಬೇಗ ಹೀಟ್ ಆಗಿಬಿಡೋದು. ಸ್ವಲ್ಪ ಸ್ಲೋ ಆಗಿರ್ತಾಯಿತ್ತು, ಫಾಸ್ಟ್ ಏನಿಲ್ಲ. ಈಗ ನಾವು ಯೂಸ್ ಮಾಡೋಷ್ಟು ಫಾಸ್ಟ್ ಏನಿಲ್ಲ. ಯೋಚನೆ ಮಾಡಿ, ಆವಾಗ ನಾವು ಈಗ ನಾವು 5G ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಲ್ಲ, ನಮ್ಮ ಕೈಗೆ ಏನಾದರೂ 2G ಇಂಟರ್ನೆಟ್ ಬಂದುಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ, ಹುಚ್ಚಿಡ್ತು ಬಿಡುತ್ತೆ. ಅಂಥ ಟೈಮಲ್ಲಿ 2Gಗಿಂತನೂ ಸ್ಲೋ ಆಗ್ಬಿಡುವಂಥದ್ದು, ಬಟ್ ಕಾಸ್ಟ್ಲಿ ಇತ್ತು ಅದು. ಓಕೆ, ಯಾಕಂದರೆ ಅದರಲ್ಲಿ ಮಷೀನ್ ಲ್ಯಾಂಗ್ವೇಜಸ್ ಝೀರೋಸು ಆ್ಯಂಡ್ 1 ನಂಬರ್ಸ್ ಇದನ್ನು ಯೂಸ್ ಮಾಡ್ತಾಯಿದ್ರು. ಸೊ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ಬಂದಾಗ ಲೈಕ್ ಇನ್ಯಾಕ್, EDVAC, ಯೂನಿವ್ಯಾಕ್, ಆಮೇಲೆ EDSAC, ಇದನ್ನೆಲ್ಲ ಫೋನ್ ಫಾರ್ಮ್ನ ನೀವೇ ಸರ್ಚ್ ಮಾಡಿ ಬರ್ಕೊಳ್ಳಿ ನೋಟ್ಸಲ್ಲಿ. ಓಕೆ, ಯಾಕಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸು ಯಾವುದು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸು, ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ಮೆಮೊರಿ, ಸ್ಲೋ, ಕಾಸ್ಟ್ಲಿ, ಲಾರ್ಜ್ ಸೈಜ್, ತುಂಬ ಹೀಟು, ಮಷೀನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾಯಿದ್ರು. ಹೆಂಗೆ ನೆನ್ಪಿಟ್ಕೊಳ್ತೀರಾ? ವಿ ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸು ಫಸ್ಟೇ ನೆನ್ಪಿಟ್ಕೊಳ್ಬೇಕು. ವಿ ಫಾರ್ ವ್ಯಾಕ್ಯೂಮ್, ವೆರಿ ಬಿಗ್, ವೆರಿ ಹಾಟ್, ವೆರಿ ಸ್ಲೋ, ವೆರಿ ಕಾಸ್ಟ್ಲಿ. ಓಕೆ, ಇದು ಹಿಂಗೆ ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಇದು ಎಕ್ಸಾಂಪಲ್ಸು ಆಗ ಯೂಸ್ ಮಾಡ್ತಾಯಿದ್ದಂಥ ಕಂಪ್ಯೂಟರ್ಸು. ಯುನೈಕ್, EDVAC, ಯೂನಿವ್ಯಾಕ್, ಅದೆಲ್ಲ. ಯೂನಿವ್ಯಾಕ್ ಬಗ್ಗೆ ಕ್ವೆಶನ್ಸ್ ಕೇಳಿದಾರಲ್ವ ಲಾಸ್ಟ್ ಟೈಮ್ಸ್ ಎಲ್ಲ. ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಯಾವುದು ಅಂತ ಯೂನಿವ್ಯಾಕ್ ಆ ರೀತಿ ಕೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಜನ್ರೇಷನಲ್ಲಿ ಓಕೆ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಜನ್ರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಅಲ್ವಾ. ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಸ್ವಲ್ಪ ಸ್ಮಾಲ್ ಆಗಿತ್ತು, ಸ್ಮಾಲರ್, ಫಾಸ್ಟರ್ ಆ್ಯಂಡ್ ಚೀಪರ್ ಆ್ಯಂಡ್ ಮೋರ್ ರಿಲಯಬಲ್ ಆಲ್ಸೋ. ಸ್ವಲ್ಪ ಅದನ್ನು ತುಂಬ ನಂಬೋದಾಗಿತ್ತು. ಆ ರೀತಿ ಹಳೆಯ ಕಂಪ್ಯೂಟರ್ಸ್ಗಿಂತ ವ್ಯಾಕ್ಯೂಮ್ ಟ್ಯೂಬ್ಸ್ಗಿಂತ ಸ್ವಲ್ಪ ಬೆಟರ್. ಇದು ಮಷೀನ್ ಲ್ಯಾಂಗ್ವೇಜ್ ಅಲ್ಲ, ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾಯಿತ್ತು. ಅಸೆಂಬ್ಲಿ ಲ್ಯಾಂಗ್ವೇಜ್. ಓಕೆ, ಲೈಕ್ ಎಕ್ಸಾಂಪಲ್ ಏನು ಅಂದರೆ IBM 7094, ಯೂನಿವ್ಯಾಕ್ 1108. ಯೂನಿವ್ಯಾಕ್ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಆದರೆ 1108 ಆರ್ ದ ಎಕ್ಸಾಂಪಲ್ಸ್ ಆಫ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್. ಸೊ ಫಸ್ಟು ವಿ, ಆಮೇಲೆ ಟಿ, ಕರೆಕ್ಟ್? ವಿ ಅಂದರೆ ವ್ಯಾಕ್ಯೂಮ್, ಟಿ ಅಂದರೆ ಟ್ರಾನ್ಸಿಸ್ಟರ್ಸ್. ನೆಕ್ಸ್ಟು
ಥರ್ಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ 1964ಇಂದ 1971ವರೆಗೂ ಇಲ್ಲಿ ಬಿಟ್ಟೆ ಅಲ್ವಾ ನಾನು. ಸೆಕೆಂಡ್ ಜನ್ರೇಷನ್ 1956ಇಂದ 1963ವರೆಗೂ. ಮ್ಯಾಥ್ ದ ಫಾಲೋಯಿಂಗಲ್ಲಿ ಕೇಳಿಬಿಡ್ತಾರೆ, ಇಯರ್ಸು ಕೇಳಿಬಿಡ್ತಾರೆ. ಸೊ ರಿಪೀಟೆಡಾಗಿ ಕ್ವೆಶನ್ ಬರುವಂಥದ್ದು ಥರ್ಡ್ ಜನ್ರೇಷನ್ಸಲ್ಲಿ. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಒಂದು ಚಿಪ್ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ನೆನಪಿರುತ್ತೆ. ಓಕೆ, ನಾವು ಚಿಪ್ಗಳನ್ನ ಯೂಸ್ ಮಾಡ್ತಾಯಿದ್ವಿ ನೋಡಿ ಮೊದಲು. ನಮ್ಮ ಬೇರೆ ನಾರ್ಮಲ್ ಫೋನ್ಸ್ಗಳಿಗೆ, ಆ್ಯಂಡ್ರಾಯ್ಡ್ ಫೋನ್ಸ್ ಅಲ್ದಲೇ ಇದ್ದಾಗ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಡೇಟಾನ, ಫೈಲ್ಸನ್ನು, ಹಾಡುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆಲ್ಲ. ಆ ರೀತಿ ಥರ್ಡ್ ಜನ್ರೇಷನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ಇಲ್ಲಿ hundreds of transistors fitted into one chip. Bit faster, smaller, ಹೌದಾ, cheaper and more reliable. ಆಲ್ಮೋಸ್ಟು ಟ್ರಾನ್ಸಿಸ್ಟರ್ಸ್ನ ಎಲ್ಲ ಗುಣಗಳಿದೆ, ಸ್ಮಾಲರು ಇದೆ. ಕರೆಕ್ಟ್. ಇದಕ್ಕೆ ಕಂಪೇರ್ ಮಾಡಿದ್ರೆ, ವ್ಯಾಕ್ಯೂಮಿಗೆ ಕಂಪೇರ್ ಮಾಡಿದ್ರೆ ಟ್ರಾನ್ಸಿಸ್ಟರ್ ಸ್ಮಾಲರು, ಟ್ರಾನ್ಸಿಸ್ಟರ್ಸಿಗೆ ಕಂಪೇರ್ ಮಾಡಿದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸ್ಮಾಲರ್ಸ್. ಇಲ್ಲಿ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜಸ್ಸನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೈ ಲೆವೆಲ್ ಲ್ಯಾಂಗ್ವೇಜಸ್. ಫಸ್ಟಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಯಿದ್ರು? ಮಷಿನ್ ಲ್ಯಾಂಗ್ವೇಜ್. ಸೆಕೆಂಡಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್. ಥರ್ಡಲ್ಲಿ ಹೈ ಲ್ಯಾಂಗ್ವೇಜ್ ಲೈಕ್ ಕೋಬಾಲ್, ಟ್ರ್ಯಾನ್ ಅಂತ ಹೇಳ್ತೀವಿ. ಇದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್ಸು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಎಕ್ಸಾಂಪಲ್ ಯಾವುದು ಅಂದರೆ IBM 360 ಸೀರೀಸ್ ಅಂತ ಒಂದು ಕಂಪ್ಯೂಟರ್ಸು, ಚಿಕ್ಕದು ಮೈಕ್ರೋ ಪ್ರೊಸೆಸರ್ಸ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು. ಅದನ್ನು IBM 360 ಈಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ಫೋರ್ತ್ ಜನ್ರೇಷನಲ್ಲಿ ಇನ್ನೂ ನೀವು ಹುಟ್ಟಿರಲಿಲ್ಲ ಅನಿಸುತ್ತೆ ಕೆಲವರು. ಫೋರ್ತ್ ಜನ್ರೇಷನ್ ಅಗೇನ್ 1971ಇಂದ 1980. ಇಲ್ಲಿ ಬರುತ್ತೆ ಮೈಕ್ರೋ ಪ್ರೊಸೆಸರ್ಸ್. ಲೈಕ್ ಈಗ ಯಾವ ರೀತಿ ನಮ್ಮಲ್ಲಿ CPU ಇದೆ, ಮೆಮೊರಿ ಇದೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇದೆ, ಇದೆಲ್ಲ ಒಂದು ಸಿಂಪಲ್ ಮೈಕ್ರೋ ಚಿಪ್ಪಲ್ಲಿ ಬಂದ್ಬಿಡ್ತು. ಅದು ಬಂದಿರೋದ್ರಿಂದನೇ ಈಗ ನಾವು ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ರೈಟ್. ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆರಿ ಫಾಸ್ಟ್, ಸ್ಮಾಲ್, ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಮೊದಲಿದ್ದಂಥ ಕಂಪ್ಯೂಟರ್ಸ್ನ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಪರ್ಸ್ನಲ್ ಕಂಪ್ಯೂಟರ್ಸ್ ಆಗೋಯ್ತು. ಪರ್ಸ್ನಲ್ ರೀಸನ್ಸಿಗೆ ನಿಮಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನೆಕ್ಸ್ಟು ಹೈ ಲೆವೆಲ್ ಲ್ಯಾಂಗ್ವೇಜಸ್ಸೇ ಯೂಸ್ ಮಾಡ್ತಾಯಿದ್ರು. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಲೈಕ್ C++, ಬೇಸಿಕ್ ಅನ್ನೋದೇ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೆ ನೋಡಿ. ಇದೆಲ್ಲ ಆ್ಯಪಲ್, ಇಂಟೆಲ್, IBM PCs ಎಲ್ಲ ನೀವೇನು ನೋಡ್ತಾ ಇದ್ದೀರಾ, ಆಲ್ ದೋಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫೋರ್ತ್ ಜನ್ರೇಷನ್. ನೆಕ್ಸ್ಟ್ ಫಿಫ್ತ್ ಲಾಸ್ಟ್ ಜನ್ರೇಷನ್ ನಾವೆಲ್ಲ ಈಗ ಏನು ನೋಡ್ತಾ ಇದ್ದೀವಿ 1980 ಆದಮೇಲೆ ಇವತ್ತಿನವರೆಗೂ ಕೂಡ ಫಿಫ್ತ್ ಜನ್ರೇಷನಲ್ಲೇ ಇದ್ದೀವಿ. ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕರೆಕ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತು, ಆದರೆ ಈಗ ನಾವು ಯೂಸ್ ಮಾಡ್ತಾ ಇರೋ ರೀತಿನಲ್ಲಿ ಇರಲಿಲ್ಲ. ಈಗಂತೂ ಕೈಯಲ್ಲಿ AI ಇದೆ ಅಲ್ವಾ? ಸೊ AI ಯೂಸ್ ಮಾಡ್ತಾಯಿದ್ರು, ಮಷಿನ್ ಲರ್ನಿಂಗ್ ಯೂಸ್ ಮಾಡ್ತಾಯಿದ್ರು, ರೋಬೋಟಿಕ್ಸು, ಕ್ಲೌಡ್ ಕಂಪ್ಯೂಟಿಂಗ್, ಅದೆಲ್ಲ ಈಗಲೂ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲೇನಾಗ್ತಾಯಿದೆ, ಕಂಪ್ಯೂಟರ್ಸು ಥಿಂಕ್ ಮಾಡ್ತಾ ಇದೆ, ಕಲಿತಾ ಇದೆ, ಡಿಸಿಷನ್ಸ್ ತಗೊಳ್ತಾ ಇದೆ ಅಲ್ವಾ? ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡಿ, ನ್ಯಾಚುರಲ್ ಲ್ಯಾಂಗ್ವೇಜಸ್. ಈಗ ನಾನು ಕನ್ನಡದಲ್ಲಿ ಕೇಳಿದ್ರೆ ಸಿರಿ ಕನ್ನಡದ ಒಂದು ಹಾಡು ಹಾಕು ಅಂದರೆ ಕನ್ನಡದಲ್ಲಿ ಹಾಡು ಹಾಕುತ್ತೆ.
ಇಂಗ್ಲೀಷ್ ವಾಯ್ಸ್ ಕಮ್ಯಾಂಡ್ಸು, ಕನ್ನಡ ಲ್ಯಾಂಗ್ವೇಜಸ್ಸು, ಅಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಸ್ಸು, ಆಲ್ ಓವರ್ ದ ವರ್ಲ್ಡ್ ಯಾವ್ಯಾವ ಲ್ಯಾಂಗ್ವೇಜಸ್ ಇದೆಯೋ ಅದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಕಂಪ್ಯೂಟರಿಗೆ ಬಂದುಬಿಟ್ಟಿದೆ. ವೆರಿ ಫಾಸ್ಟ್ ಆ್ಯಂಡ್ ಪವರ್ಫುಲ್. ಏನು ಎಕ್ಸಾಂಪಲ್ಸ್? ಅವರ್ ಸ್ಮಾರ್ಟ್ ಫೋನ್ಸ್, ರೈಟ್? ಎ ರೋಬೋಟ್ಸ್. ಈಗ ಏನದು ಅಮೆಝನ್ದು ಇದೆಲ್ಲ, ಅದು ಅಲೆಕ್ಸಾ, ದಟ್ ಈಸ್ ಅ ಎ ರೋಬೋ. ಸೂಪರ್ ಕಂಪ್ಯೂಟರ್ಸ್ ಎಲ್ಲ ಇದ್ರೇ ನಾವು ಸ್ಯಾಟಿಲೈಟ್ಗೆಲ್ಲ ಹೋಗೋಕ್ಕೆ ಸಾಧ್ಯ ಆಗೋದು. ಅಂದರೆ ಏನಂತೀವಿ, ಸ್ಪೇಸಿಗೆಲ್ಲ ಹೋಗೋಕ್ಕೆ ಸಾಧ್ಯ ಆಗೋದು, ಸ್ಯಾಟಿಲೈಟ್ಸ್ನೆಲ್ಲ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದು. ಅದೆಲ್ಲ ಮಾಡಬೇಕಂದ್ರೆ ಸೂಪರ್ ಕಂಪ್ಯೂಟರ್ಸ್ ಬೇಕು. ಇಷ್ಟು 5 ಜನ್ರೇಷನ್ಸು. ಈಗ 5 ಜನ್ರೇಷನ್ನು 1 2 3 4 5. 1940ಇಂದ 56, 1956ಇಂದ 63, 1964ಇಂದ 1971, 1971ಇಂದ 1980, 1980ಇಂದ ಇಲ್ಲಿವರೆಗೂ. ನೀವು ಹೆಂಗೆ ನೆನ್ಪಿಟ್ಕೊಳ್ಬೇಕಂದ್ರೆ, ಇದರಲ್ಲಿ ಯಾವುದಾದ್ರೂ ನಿಮ್ಮ ಇಂಪಾರ್ಟೆಂಟ್ ಪರ್ಸನ್ನನ್ನು ನಿಮ್ಮದೇ ಡೇಟ್ ಆಫ್ ಇಯರ್, ಬರ್ತ್ ಆಫ್ ಇಯರು ಏನೋ ಒಂದು ಇರುತ್ತಲ್ಲ, ಅಥವಾ ನಿಮ್ಮ ಪೇರೆಂಟ್ಸ್ ಮ್ಯಾರೇಜ್ ಆ್ಯನಿವರ್ಸರಿ ಅದೇನೋ ಇರುತ್ತಲ್ಲ, ಅದನ್ನು ನೆನ್ಪಿಟ್ಕೊಂಡು ಅಟ್ಲೀಸ್ಟ್ ಒಂದನ್ನು ನೆನ್ಪಿಟ್ಕೊಂಡು ಯಾವ ಜನ್ರೇಷನ್ ಅಂತನಾದರೂ ನೆನ್ಪಿಟ್ಕೊಳ್ಬೇಕು ಇಯರ್ಸ್ ಅಂತ ಬಂದಾಗ. ಯಾವ ಟೆಕ್ನಾಲಜಿ? ವ್ಯಾಕ್ಯೂಮ್ ಟ್ಯೂಬ್ಸ್ ಫಸ್ಟ್ ಜನ್ರೇಷನಲ್ಲಿ. ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್. ಆಮೇಲೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಚಿಪ್ಸು. ಆಮೇಲೆ ಮೈಕ್ರೋ ಪ್ರೊಸೆಸರ್ಸ್. ಈಗ ರೋಬೋಟಿಕ್ಸ್, ರೈಟ್? ಏನು ಫೀಚರ್ ವ್ಯಾಕ್ಯೂಮ್ ಟ್ಯೂಬ್ಸ್ದು? ತುಂಬ ಬಿಗ್ ಇತ್ತು, ಸ್ಲೋ ಇತ್ತು, ಹಾಟ್ ಇತ್ತು, ಕಾಸ್ಟ್ಲಿ ಇತ್ತು. ಟ್ರಾನ್ಸಿಸ್ಟರ್ ಸ್ವಲ್ಪ ಸ್ಮಾಲರ್, ಅಂದರೆ ವ್ಯಾಕ್ಯೂಮ್ ಟ್ಯೂಬ್ಸಿಗೆ ಕಂಪೇರ್ ಮಾಡಿದ್ರೆ ಸ್ಮಾಲರ್ ಆ್ಯಂಡ್ ಫಾಸ್ಟರ್. IC ಮೋರ್ ರಿಲೇಬಲ್ ಆ್ಯಂಡ್ ಕಾಂಪ್ಯಾಕ್ಟ್ ಚಿಪ್ಸ್, ಎಲ್ಲಿ ಬೇಕಾದರೂ ನಾವು ಕ್ಯಾರಿ ಮಾಡುವಷ್ಟು. ಮೈಕ್ರೋ ಪ್ರೊಸೆಸರ್ಸ್ ಅಂತ ಬಂದಾಗ ಪರ್ಸ್ನಲ್ ಕಂಪ್ಯೂಟರ್ ಅಂತ ನೆನ್ಪಿಟ್ಕೊಳ್ಳಿ. ಪರ್ಸ್ನಲ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಇದನ್ನೆಲ್ಲ 1970 ಆದಮೇಲೆ ನಮ್ಮ ಮನೆಗಳಲ್ಲಿ ಕಂಪ್ಯೂಟರ್ ಬಂದಿದ್ದು ಬಿಕಾಸ್ ಆಫ್ ಮೈಕ್ರೋ ಪ್ರೊಸೆಸರ್ಸ್. ಈಗಿರೋದೆಲ್ಲ ಇಂಟೆಲಿಜೆಂಟ್ ಸಿಸ್ಟಮ್. ಸೊ ಇಷ್ಟು ಸ್ಮಾರ್ಟ್ಫೋನ್ಸ್, ರೋಬೋಟ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ? ಇಂಟೆಲಿಜೆಂಟ್ ಸಿಸ್ಟಮ್ಸ್. ಇದು ನೆನ್ಪಿಟ್ಕೊಳ್ಬೇಕು. VTIC, ಮೈಕ್ರೋ, AI, ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ನೆನ್ಪಿಟ್ಕೊಳ್ಳಿ. ವ್ಯಾಕ್ಯೂಮ್. VT ನೆನ್ಪಿದ್ರೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ನೆನ್ಪಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.